ಈ ದಿನದ ರೆಸಿಪಿ ಎಳ್ಳೋಳಿಗೆ ಬೇಕಾಗುವ ಸಾಮಗ್ರಿಗಳು: ಎಳ್ಳು, ಬೆಲ್ಲನ ನಾನಿಲ್ಲಿ ಪುಡಿ ಮಾಡಿ ಇಟ್ಕೊಂಡಿದ್ದೀನಿ, ಏಲಕ್ಕಿ, ಶುಂಠಿ ಪುಡಿ, ಚಿರೋಟಿ ರವೆ, ಮೈದಾ ಹಿಟ್ಟು. ಒಂದು ಬಾಣಲೆಗೆ ನಾನಿಲ್ಲಿ ಎಳ್ಳನ್ನು ಹಾಕ್ಕೊತಾ ಇದ್ದೀನಿ. ನಾನಿಲ್ಲಿ ಕರಿದು ಮತ್ತು ಬಿಡಿ ಎಳ್ಳನ್ನು ತಗೊಂಡಿದ್ದೀನಿ. ಇದನ್ನ ಈಗೆಲ್ಲ ಚೆನ್ನಾಗಿ ನಾನು ಹುರ್ಕೊತಾ ಇದ್ದೀನಿ. ಆದಷ್ಟು ಗ್ಯಾಸ್ನ ಲೋ ಫ್ಲೇಮಲ್ಲೇ ಇಟ್ಕೊಂಡು ಈ ಥರ ಎಳ್ಳನ್ನ ಎಲ್ಲ ಚೆನ್ನಾಗಿ ಹುರ್ಕೊಳ್ಳಿ. ಹುರಿದಾದ್ಮೇಲೆ ಈ ಎಳ್ಳನ್ನ ನಾನಿಲ್ಲಿ ಒಂದು ಮಿಕ್ಸಿ ಜಾರ್ಗೆ ಹಾಕ್ಕೊತಾ ಇದ್ದೀನಿ. ಎಳ್ಳನ್ನ ನಾನು ನೀರಲ್ಲಿ ಹಾಕ್ಕೊಂಡು ಚೆನ್ನಾಗಿ ತೊಳ್ಕೊಂಡು ನೆರಳಲ್ಲೇ ಒಂದಿನ ಒಣಸ್ಕೊಂಡಿದ್ದೀನಿ ಈ ಎಳ್ಳನ್ನ. ಈಗಿದ್ನ ನಾನು ಒಂದು ರೌಂಡ್ ಮಿಕ್ಸಿ ಮಾಡಿದ್ದೀನಿ. ಮಿಕ್ಸಿ ಮಾಡಿರೋ ಎಳ್ಳಿಗೆ ನಾನಿಲ್ಲಿ ಬೆಲ್ಲನ ಹಾಕ್ಕೊತಾ ಇದ್ದೀನಿ. ಈಗ ಮತ್ತೆ ಏಲಕ್ಕಿ ಹಾಕ್ಕೊಂಡಿದ್ದೀನಿ, ಮತ್ತೆ ಒಣ ಶುಂಠಿ ಪುಡಿನ ಹಾಕ್ಕೊಂಡಿದ್ದೀನಿ. ಈಗ ಒಂದ್ಸರಿ ಚೆನ್ನಾಗಿ ಮಿಕ್ಸಿ ಮಾಡ್ಕೊಂಡು ಇಟ್ಕೊಂಡಿದ್ದೀನಿ. ನೋಡ್ತಾ ಇದ್ದೀರಲ್ಲ, ಒಂದು ಬೌಲ್ಗೆ ನಾನಿಲ್ಲಿ ಹಾಕ್ಕೊತಾ ಇದ್ದೀನಿ. ಹೂರಣಕ್ಕೆ ಸ್ವಲ್ಪ ಬಿಸಿನೀರು ಬೇಕು, ಅದಕ್ಕೋಸ್ಕರ ನಾನಿಲ್ಲಿ ನೀರನ್ನ ಸ್ವಲ್ಪ ಬಿಸಿ ಮಾಡ್ಕೊತಾ ಇದ್ದೀನಿ. ಬಿಸಿ ಮಾಡ್ಕೊಂಡಿರೋ ನೀರನ್ನ ಸ್ವಲ್ಪ ತಗೊಂಡು ಈ ಥರ ಹಾಕ್ಕೊಂಡು ಚೆನ್ನಾಗಿ ಹೂರಣನ ಮಿಕ್ಸ್ ಮಾಡ್ಕೋಬೇಕು. ಆದಷ್ಟು ಸ್ವಲ್ಪ ಸ್ವಲ್ಪ ನೀರು ಹಾಕ್ಕೊಂಡು ಈ ಥರ ಎಲ್ಲ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಇಟ್ಕೊಳ್ಳಿ. ಹೂರಣ ಎಲ್ಲ ಚೆನ್ನಾಗಿ ಮಿಕ್ಸ್ ಆದಮೇಲೆ ನಾನಿಲ್ಲಿ ಒಂದು ಸ್ವಲ್ಪ ಈ ಥರ ತಗೊಂಡು ಉಂಡೆನ ಮಾಡಿಕೊಂಡು ಇಟ್ಕೊತಾ ಇದ್ದೀನಿ. ನಿಮಗೆ ಯಾವ ಸೈಜಲ್ಲಿ ಬೇಕೋ ಆ ಸೈಜಲ್ಲೇ ಉಂಡೆನ ಮಾಡ್ಕೊಳ್ಳಿ. ನೋಡ್ತಾ ಇದ್ದೀರಲ್ಲ, ಈ ಥರ ಉಂಡೆ ಮಾಡಬೇಕು. ಹೂರಣಕ್ಕೆ ಹಿಟ್ಟು ಕಲಿಸ್ಕೊಳೋದು ಹೇಗಂತ ತೋರಿಸ್ಕೊಡ್ತಾ ಇದ್ದೀನಿ. ನಾನಿಲ್ಲಿ ಒಂದೆರಡು ಬೌಲು ಮೈದಾ ಹಿಟ್ಟನ್ನ ಹಾಕ್ಕೊಂಡಿದ್ದೀನಿ. ಅದಾದ ನಂತರ ಸ್ವಲ್ಪ ಚಿರೋಟಿ ರವೆನ ಹಾಕ್ಕೊಂಡಿದ್ದೀನಿ. ಈಗ ಇದನ್ನೆಲ್ಲ ಒಂದ್ಸಲ ಚೆನ್ನಾಗಿ ಈ ಥರ ಮಿಕ್ಸ್ ಮಾಡ್ಕೊಳ್ಳಿ. ಇಲ್ಲೊಂದು ಸ್ವಲ್ಪ ನಾನಿಲ್ಲಿ ನೀರನ್ನ ಹಾಕ್ಕೊತಾ ಇದ್ದೀನಿ. ನಿಮಗೆ ನೋಡಿಕೊಂಡು ನೀರನ್ನ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ನಾವು ಎಷ್ಟು ಚೆನ್ನಾಗಿ ಹಿಟ್ಟನ್ನ ನಾದ್ಕೊತೀವೋ ಅಷ್ಟು ಚೆನ್ನಾಗಿ ಹೋಳಿಗೆ ಬರ್ತವೆ. ನೋಡ್ತಾ ಇದ್ದೀರಲ್ಲ, ನಾನು ಅದಕ್ಕೆ ಹಿಟ್ಟನ್ನ ನಾದಿ ಇಟ್ಕೊಂಡಿದ್ದೀನಿ. ಹಿಟ್ಟು ಅದಕ್ಕಿದ್ರೆ ಸಾಕು. ಇಲ್ಲೊಂದು ಸ್ವಲ್ಪ ನಾನಿಲ್ಲಿ ಎಣ್ಣೆ ಹಾಕ್ಕೊಂಡು ಈ ಥರ ಹಿಟ್ಟಿಗೆಲ್ಲ ಚೆನ್ನಾಗಿ ಸವರ್ಕೋಬೇಕು. ಈ ಹಿಟ್ಟು ಒಂದು 10 ನಿಮಿಷ ನೆನಿಬೇಕು, ಅದಕ್ಕೋಸ್ಕರ ನಾನಿಲ್ಲಿ ಪ್ಲೇಟ್ನ ಮುಚ್ಕೊತಾ ಇದ್ದೀನಿ. ನೋಡ್ತಾ ಇದ್ದೀರಲ್ಲ, ಹಿಟ್ಟೆಲ್ಲ ಚೆನ್ನಾಗಿ ನೆಂದಿದೆ. ನಾನು ಇಲ್ಲೊಂದು ಸ್ವಲ್ಪ ಹಿಟ್ಟು ತಗೊಂಡು ಈ ಥರ ಉರುಳೆ ಮಾಡ್ಕೊಂಡಿದ್ದೀನಿ. ಈ ಉರುಳೆನ ನಾನು ಮಣೆ ಮೇಲೆ ಇಟ್ಕೊಂಡು ಒಂದು ಸ್ವಲ್ಪ ಮೈದಾ ಹಿಟ್ಟು ಹಾಕ್ಕೊಂಡು ಲಟ್ಟಿಸ್ಕೊತಾ ಇದ್ದೀನಿ. ಈ ಥರ ಆದಷ್ಟು ರೌಂಡ್ ಶೇಪಲ್ಲೇ ಲಟ್ಟಿಸ್ಕೊಳ್ಳಿ. ಈ ಥರ ಉತ್ಕೊಳ್ಳಿ ಸಾಕು. ಈಗ ಮಧ್ಯಕ್ಕೆ ನಾನಿಲ್ಲಿ ಹೂರಣನ ಇಟ್ಕೊಂಡು ಈ ಥರ ಮಡ್ಚ್ಕೊತಾ ಇದ್ದೀನಿ. ಈ ಥರ ಎಲ್ಲ ಚೆನ್ನಾಗಿ ಮಡ್ಚ್ಕೊಂಡು ಈಗ ಒಂದ್ಸಲ ಈ ಥರ ಫ್ರೆಶ್ ಮಾಡಿಕೊಂಡು ಮತ್ತೆ ಲಟ್ಟಿಸ್ಕೋಬೇಕು. ಆದಷ್ಟು ದಪ್ಪನೇ ಸ್ವಲ್ಪ ಲಟ್ಟಿಸ್ಕೊಳ್ಳಿ. ತೆಳ್ಳಗೆ ಲಟ್ಟಿಸ್ಕೊಂಡ್ರೆ ಒತ್ತೋಗುತ್ತೆ ಅಂತ ನಾನಿಲ್ಲಿ ಒಂದು ಸ್ವಲ್ಪ ದಪ್ಪನೇ ಲಟ್ಟಿಸ್ಕೊಂಡಿದ್ದೀನಿ. ನಿಮಗೆ ಬೇಕಾದ ಸೈಜಿನಲ್ಲೇ ಲಟ್ಟಿಸ್ಕೊಳ್ಳಿ. ಈ ಥರ ಲಟ್ಟಿಸ್ಕೊಂಡಾದ್ಮೇಲೆ ನಾನಿಲ್ಲಿ ಹಂಚನ್ನ ಕಾಯೋದಕ್ಕೆ ಇಟ್ಕೊಂಡಿದ್ದೆ. ಹಂಚಿಗೆ ಸ್ವಲ್ಪ ಎಣ್ಣೆನ ಸವರ್ಕೊತಾ ಇದ್ದೀನಿ. ಎಣ್ಣೆ ಸವರಿದ ನಂತರ ನಾನಿಲ್ಲಿ ಹೋಳಿಗೆನ ಹಾಕ್ಕೊತಾ ಇದ್ದೀನಿ ಇದ್ರ ಮೇಲೆ. ಈಗ ಒಂದು ಸೈಡ್ ಚೆನ್ನಾಗಿ ಬೆಂದಿದೆ, ಇನ್ನೊಂದು ಸೈಡು ಬೇಯಿಸ್ಕೊತಾ ಇದ್ದೀನಿ ನಾನಿಲ್ಲಿ. ಈಗ ಎಳ್ಳೋಳಿಗೆ ರೆಡಿಯಾಗಿದೆ. ನೀವೇನಾದರೂ ನಮ್ಮ ಚಾನಲ್ನ ಹೊಸದಾಗಿ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.